ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಮನುಷ್ಯರಿಗೆ ಇನ್ಶೂರೆನ್ಸ್ ಇರುತ್ತೋ ಬಿಡುತ್ತೋ, ವಾಹನಗಳಿಗಂತೂ ಇದ್ದೇ ಇರುತ್ತೆ. ಮನುಷ್ಯರು ಬಿದ್ದು ತಮ್ಮ ಕೈಕಾಲು ಕಿತ್ತು ಹೋದ್ರೂ ಕೂಡ ಪರವಾಗಿಲ್ಲ, ಅದನ್ನ ಹಂಗೆ ಧೂಳು ಹುಡುಕ್ತಾ ಗಾಡಿಗೆ ಏನಾಯ್ತು ಅಂಥೇಳಿ ಒಂದು ರೌಂಡ್ ಊರು ತುಂಬ ಹುಡುಕ್ತಾ ಇರ್ತಾರೆ. ಅವ್ರ ಲೆಕ್ಕಾಚಾರ ಗಾಯ ಗುಣ ಆಗುತ್ತೆ, ಗಾಡಿ ಹೋದ್ರೆ ಏನು ಮಾಡಲಿ ಅಂತ. ಇಂಥ ಸಂದರ್ಭದಲ್ಲಿ ಸ್ನೇಹಿತರೆ, ಗಾಡಿಯ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುತ್ತೆ. ರೋಡಲ್ಲಿ ಪೊಲೀಸರು ಕೂಡ ಗಾಡಿ ಹಿಡಿದಾಗ, ಗಾಡಿ ಓಡಿಸ್ತಾ ಇದೆಯಲ್ಲ, ನಿನ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ಯಾ ಅಂತ ಕೇಳಲ್ಲ. ಇದಾರೆ ಬಿದ್ರೆ ಆಸ್ಪತ್ರೆಗೆ ನಿಂಗೆ ಮ್ಯಾನೇಜ್ ಆಗುತ್ತಾ ಅಂತ. ಗಾಡಿದ ಇನ್ಶೂರೆನ್ಸ್ ಮಾಡಿಸಿದ್ಯಾ ತೆಗಿಯಪ್ಪ ಅಂತ ಕೇಳ್ತಾರೆ. ಯಾಕಂದ್ರೆ ಗಾಡಿಗೆ ಇನ್ಶೂರೆನ್ಸ್ ಕಡ್ಡಾಯ. ಗಾಡಿದೆ ಅಂದ್ರೆ ಇನ್ಶೂರೆನ್ಸ್ ಇರಲೇಬೇಕು ಗಾಡಿದು. ಆದರೆ ಹೊಸ ವಾಹನ ಖರೀದಿ ಮಾಡುವಾಗ ಅಥವಾ ಈಗಾಗಲೇ ಇರೋ ವಾಹನಗಳಿಗೆ ಇನ್ಶೂರೆನ್ಸ್ ಮಾಡಿಸೋ ಬಗ್ಗೆ ಕೆಲವಷ್ಟು ಜನಕ್ಕೆ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಇದರಲ್ಲಿ ಹಲವಾರು ಟೈಪ್ಸ್ ಇರೋದ್ರಿಂದ ಯಾವ ರೀತಿ ಇನ್ಶೂರೆನ್ಸ್ ಅನ್ನ ನಮ್ಮ ವೆಹಿಕಲ್ಗೆ ತಗೋಬೇಕು ಅನ್ನೋ ಗೊಂದಲ ಇರುತ್ತೆ. ಸೊ ಈ ವೆಹಿಕಲ್ ಅಥವಾ ಮೋಟಾರ್ ಇನ್ಶೂರೆನ್ಸ್ ಅಂದ್ರೆ ಏನು, ಇದರ ಕ್ಲೈಮಿಂಗ್ ಪ್ರೊಸೀಜರ್ ಹೇಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗೋ ಪ್ರಯತ್ನವನ್ನ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಗಾಡಿ, ಬೈಕು ಅಥವಾ ಕಾರು, ಈ ರೀತಿ ಮೋಟಾರ್ ವಾಹನ ಇರೋ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕಾಗಿರೋ ಬೇಸಿಕ್ ಮಾಹಿತಿ ಇದು ಗೊತ್ತಿಲ್ಲ ಅಂದ್ರೆ ಬಹಳ ಕಷ್ಟ. ವೆಹಿಕಲ್ ಇನ್ಶೂರೆನ್ಸ್ ಸ್ನೇಹಿತರೆ, ಜಗತ್ತಲ್ಲಿ ತುಂಬಾ ಜನ ಎರಡು ಕಾಲಲ್ಲಿ ಓಡಾಡೋ ಬಾಡಿಗಿಂತ ಜಾಸ್ತಿ ಮಹತ್ವ ಕೊಡೋದು 4 ಚಕ್ರ ಅಥವಾ 2 ಚಕ್ರದ ಮೂಲಕ ಚಲಿಸೋ ಗಾಡಿಗೆ. ಮನುಷ್ಯ, ವಾಹನ, ಅಂಗಡಿ, ಮನೆಗಳಿಗೆಲ್ಲ ತೊಂದರೆ ಇದೆಯಲ್ಲ, ಯಾವ ರೂಪದಲ್ಲಾದ್ರೂ ಬರ್ಬೋದು. ಮನೆಗಳಿಗೆ ಬೆಂಕಿ ಬೀಳ್ಬೋದು, ಅಂಗಡಿಗಳಲ್ಲಿ ದರೋಡೆ ಆಗ್ಬೋದು. ಇದೇ ಕಾರಣಕ್ಕೆ ಈ ಆಸ್ತಿಗಳಿಗೆ ಇನ್ಶೂರೆನ್ಸ್ ಇರಬೇಕಾಗತ್ತೆ. ಮುಖ್ಯವಾಗಿ ವೆಹಿಕಲ್ ಇನ್ಶೂರೆನ್ಸ್ ಯಾಕೆ ಮಾಡಿಸ್ಬೇಕು ಅಂತ ನಾವು ಹೇಳೋದೇ ಬೇಡ. ದೇಶದಲ್ಲಿ ಪ್ರತಿ 3 ನಿಮಿಷಕ್ಕೆ ಒಬ್ರು ರಸ್ತೆ ಅಪಘಾತದಲ್ಲಿ ಪ್ರಾಣ ಬಿಡ್ತಾ ಇದ್ದಾರೆ. ಒಂದಿನಕ್ಕೆ 462 ಜನ ರಸ್ತೆಗಳಲ್ಲಿ ಬಲಿಯಾಗ್ತಾ ಇದ್ದಾರೆ. ಭಾರತದಲ್ಲಿ 2022ರಲ್ಲಿ 4.5 ಲಕ್ಷ ಅಪಘಾತಗಳು ನಡೆದಿವೆ. 1.5 ಲಕ್ಷಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆದರೆ ಗಾಯಗೊಂಡವರ ಪ್ರಮಾಣ ಇದರ 4 ಪಟ್ಟು ಜಾಸ್ತಿ ಇದೆ. ಇದರಲ್ಲಿ ಇನ್ವಾಲ್ವ್ ಆಗಿರೋ ಸಾವಿರಾರು ವಾಹನಗಳು ಮತ್ತೆ ಬಳಸಕ್ಕಾಗದಷ್ಟು ಪುಡಿನೂ ಆಗಿವೆ. ಈ ಆರ್ಥಿಕ ಹೊಡೆತವನ್ನ ಅವಾಯ್ಡ್ ಮಾಡೋದಕ್ಕೇನೆ ವೆಹಿಕಲ್ ಇನ್ಶೂರೆನ್ಸ್ ಬೇಕು. 4 ರೀತಿಯ ವಾಹನ ವಿಮೆ: 1 ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, 2 ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, 3 ಪೇಪರ್ ಯೂಸೇಜ್, 4ನೇದು ಓನ್ ಡ್ಯಾಮೇಜ್. ಪೇಪರ್ ಯೂಸೇಜ್ ಅಂದ್ರೆ ವಾಹನಗಳ ಬಳಕೆಗೆ ತಕ್ಕ ಹಾಗೆ ಇನ್ಶೂರೆನ್ಸ್ ಮಾಡಿಸೋದು. ಇದು ಇತ್ತೀಚೆಗೆ ಬಂದಿರೋ ಕಾನ್ಸೆಪ್ಟ್. ಇನ್ನು ಓನ್ ಡ್ಯಾಮೇಜ್ ನಲ್ಲಿ ನಿಮ್ಮ ವಾಹನಕ್ಕೆ ನೀವು ಡ್ಯಾಮೇಜ್ ಮಾಡ್ಕೊಂಡ್ರೆ ಸೆಲ್ಫ್ ಆಕ್ಸಿಡೆಂಟ್ ಗಳಾದ್ರೆ ಕವರ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನಿಮ್ಮ ಜೊತೆಗೆ ಆಕ್ಸಿಡೆಂಟ್ ಆದವರ ಡ್ಯಾಮೇಜ್ ಗಳನ್ನ ಭರಿಸೋಕೆ ಬಳಕೆಯಾಗುತ್ತೆ. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳಿ. ಉದಾಹರಣೆಗೆ ನಿಮಗೆ ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳಿ. ನಿಮಗೆ ಬೇಡ, ನನಗೆ ಗಾಡಿಯಲ್ಲಿ ಹೋಗ್ತಾ ಇರ್ತೀನಿ, ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳಿ. ಆಗ ನನ್ನ ಕಾರಿಗೋ ಬೈಕಿಗೋ ಯಾರಾದರೂ ಎದುರುಗಡೆ ಬಂದು ಗುದ್ದಿದ್ರೆ ಆ ಗುದ್ದಿದ ಥರ್ಡ್ ಪಾರ್ಟಿಗೆ ಒಂದಷ್ಟು ಡ್ಯಾಮೇಜ್ ಆಗಿರುತ್ತೆ. ಸೊ ಆ ಡ್ಯಾಮೇಜನ್ನು ಸರಿ ಮಾಡಿಸೋ ಬರ್ಡನ್, ಅವರಿಗೆ ಗಾಯ ಆದರೆ ಅಥವಾ ಏನಾದರೂ ಹೆಚ್ಚು ಕಮ್ಮಿಯಾಗಿ ತುಂಬ ದೊಡ್ಡದೇನಾದರೂ ಆಗಿಬಿಟ್ರೆ ಅದರ ಖರ್ಚುಗಳ ಬರ್ಡನ್ ನಿಮ್ಮ ಮೇಲೆ ಬರದೇ ಇರೋ ಥರ ಈ ಇನ್ಶೂರೆನ್ಸ್ ನೋಡ್ಕೊಳ್ಳುತ್ತೆ. ಈ ಇನ್ಶೂರೆನ್ಸ್ ನಮ್ಮ ದೇಶದಲ್ಲಿ ಕಡ್ಡಾಯ. ಇದು ಪಾಪ್ಯುಲರ್ ಇನ್ಶೂರೆನ್ಸ್ ಅಲ್ಲ, ಯಾಕಂದ್ರೆ ಇದು ನಿಮ್ಮ ವಾಹನದ ಡ್ಯಾಮೇಜ್ಗಳನ್ನ, ನಿಮ್ಮ ಇಂಜುರಿಯನ್ನ ಕವರ್ ಮಾಡಲ್ಲ. ಕಡಿಮೆ ಹಣದಲ್ಲಿ ಸಿಗುತ್ತೆ ಅಂತ ಕೆಲವರು ಈ ಇನ್ಶೂರೆನ್ಸ್ ಖರೀದಿ ಮಾಡ್ತಾರೆ. ಬಟ್ ಇದು ಮೋಟಾರ್ ಇನ್ಶೂರೆನ್ಸ್ ತಗೊಳ್ಳೋರಿಗೆ ಒಳ್ಳೆ ಆಪ್ಷನ್ ಅಲ್ಲ. ಎದುರುಗಡೆ ಇರೋರಿಗೆ, ನಮ್ಮಿಂದ ಬೇರೆಯವ್ರಿಗೆ ಆದರೆ ಅದರಿಂದ ಅವ್ರಿಗೆ ಲಾಭ ಆಗುತ್ತೆ. ಬಟ್ ಇದು ಕಂಪ್ಲೀಟ್ ಪ್ಯಾಕೇಜ್ ಅಲ್ಲ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಸ್ನೇಹಿತರೆ, ಕಾಂಪ್ರಿಹೆನ್ಸಿವ್ ಅರ್ಥನೇ ಎಲ್ಲವನ್ನು ಒಳಗೊಂಡ ಇನ್ಶೂರೆನ್ಸ್ ಅಂತ. ಸೊ ಆಕ್ಸಿಡೆಂಟ್ ಮಾಡಿದವರು, ಅದರಿಂದ ಹಾನಿಗೊಳಗಾದವರು, ವಾಹನಗಳೆಲ್ಲವನ್ನ ಈ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ನಿಮ್ಮ ಹಾಗೂ ಥರ್ಡ್ ಪಾರ್ಟಿಯ ಗಾಡಿ, ಬಾಡಿ ಎಲ್ಲವನ್ನ ಕವರ್ ಮಾಡುತ್ತೆ. ಅದರಿಂದ ಇದು ಮೋಸ್ಟ್ ಪಾಪ್ಯುಲರ್ ಮೋಟಾರ್ ಇನ್ಶೂರೆನ್ಸ್. ಇನ್ನು ಎಷ್ಟೋ ಸಲ 5 ವರ್ಷದ ಟರ್ಮ್ ಇದ್ರೆ ಅದರಲ್ಲಿ 3 ವರ್ಷ ಕಾಂಪ್ರಿಹೆನ್ಸಿವ್, 2 ವರ್ಷ ಥರ್ಡ್ ಪಾರ್ಟಿ ಅಂತ ಆಪ್ಷನ್ ಇರುತ್ತೆ. ಪಾಲಿಸಿ ತಗೊಳ್ಳುವಾಗ ಅದನ್ನ ಚೆಕ್ ಮಾಡ್ಕೋಬೇಕು. ಇನ್ಶೂರ್ ಡಿಪ್ರಿಷಿಯೇಟೆಡ್ ವ್ಯಾಲ್ಯೂ ಸ್ನೇಹಿತರೆ, ಇನ್ಶೂರೆನ್ಸ್ ಮಾಡಿಸೋ ಮುಂಚೆ ನೀವು ತಿಳ್ಕೋಬೇಕಾಗಿರೋದು ನಿಮ್ಮ ವಾಹನದ ವ್ಯಾಲ್ಯೂ. ನೀವು 1 ಲಕ್ಷ ರೂಪಾಯಿಗೆ ಒಂದು 2 ವೀಲರ್ ಅನ್ನು, 5 ಲಕ್ಷ ಕೊಟ್ಟು ಒಂದು ಕಾರನ್ನು ಅಥವಾ ಇನ್ಯಾವುದೇ ವಾಹನವನ್ನ ಖರೀದಿ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಅದು ನೀವು ವಾಹನ ತಗೊಳ್ಳುವಾಗ ಇದ್ದ ಮೊತ್ತ. ಶೋರೂಮ್ನಿಂದ ನಿಮ್ಮ ವಾಹನ ಆಚೆ ಬರ್ತಿದ್ದ ಹಾಗೆ 1-2-3 ವರ್ಷ ಆಗ್ತಿದ್ದ ಹಾಗೆ ಆ ವಾಹನದ ಬೆಲೆ ಕೂಡ ಕಮ್ಮಿ ಆಗುತ್ತೆ. ಅದನ್ನು ರೀಸೇಲ್ ವ್ಯಾಲ್ಯೂ ಅಂತ ಕೂಡ ಸಿಂಪಲ್ ಆಗಿ ಹೇಳ್ಬೋದು. ನಿಮ್ಮ ವಾಹನಕ್ಕೆ 1-2 ವರ್ಷ ಆದಮೇಲೆ ನೀವು ಯಾವುದೋ ಕಾರಣಕ್ಕೆ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು ಅಂದರೆ ಆಗ ನಿಮಗೆ ಶೋರೂಮ್ನ ಬೆಲೆ ಅದಕ್ಕೆ ಸಿಗೋದಿಲ್ಲ. ವಾಹನ ಹಳೇದಾದ ಟೈಮ್ನಲ್ಲಿ ಅದಕ್ಕೆ ಏನು ರೇಟ್ ಇರುತ್ತೋ ಅಷ್ಟು ಹಣವನ್ನು ಇನ್ಶೂರೆನ್ಸ್ ಕಂಪನಿಗಳು ನಿಮ್ಗೆ ಕೊಡ್ತವೆ. ಇದನ್ನೇ ಇನ್ಶೂರ್ಡ್ ಡಿಪ್ರಿಷಿಯೇಟೆಡ್ ವ್ಯಾಲ್ಯೂ ಅಥವಾ IDV ಅಂತಾರೆ. ಸೊ 2 ವರ್ಷ ಆದಮೇಲೆ 5 ಲಕ್ಷ ರೂಪಾಯಿ ಕಾರಿಗೆ 3 ಲಕ್ಷ ಕ್ಲೇಮ್ ಸಿಗಬಹುದು. ಈ ವ್ಯಾಲ್ಯೂವನ್ನು ಕಂಪನಿಗಳು ನಿಮ್ಮ ವಾಹನದ ಬ್ರ್ಯಾಂಡ್, ಮಾಡೆಲ್, ತಯಾರಾದ ವರ್ಷ, ರಿಜಿಸ್ಟ್ರೇಷನ್ ಆಗಿರೋ ಸ್ಥಳದ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಿಮ್ಮ ಇನ್ಶೂರೆನ್ಸ್ನ ಪ್ರೀಮಿಯಂ ಡಿಸೈಡ್ ಆಗೋದು ಕೂಡ IDV ಮೇಲೇನೆ.
ಇನ್ಶೂರೆನ್ಸ್ ಯಾವಾಗ ಕ್ಲೇಮ್ ಆಗುತ್ತೆ? ನಿಮ್ಮ ವಾಹನ ಕಳ್ಳತನ ಆದರೆ, ನೀವು ಅದನ್ನು ಕಳ್ಕೊಂಡ್ರೆ, ಅಪಘಾತದಲ್ಲಿ ಡ್ಯಾಮೇಜ್ ಆದರೆ, ಬೆಂಕಿ ಬಿದ್ದು ಸುಟ್ಟು ಹೋದರೆ, ಸ್ಫೋಟ ಆದರೆ, ಪ್ರವಾಹನೋ ಇನ್ನೇನೋ ಬಂದು ಕೊಚ್ಕೊಂಡು ಹೋದರೆ, ಪ್ರತಿಭಟನೆ ಮಾಡುವಾಗ ಯಾರೋ ಬೆಂಕಿ ಇಟ್ಟರೆ, ಈ ರೀತಿ ನಿಮ್ಮ ವಾಹನಕ್ಕೆ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಯಾವುದಕ್ಕಾಗಲ್ಲ ಅಂದರೆ ವಾಹನಗಳ ಟೆಕ್ನಿಕಲ್ ಪ್ರಾಬ್ಲಮ್ಗಳು, ಹಲವು ವರ್ಷ ಓಡಿದ ಮೇಲೆ ಎಂಜಿನ್ ಪ್ರಾಬ್ಲಮ್ ಬರೋದು, ಬ್ರೇಕ್ ಫೇಲ್ ಆಗೋದು, ನಾರ್ಮಲ್ ವೇರ್ ಆ್ಯಂಡ್ ಟೇರ್, ನಾವು ಸರ್ವಿಸ್ ಮಾಡಿಸುವಾಗ ಬರೋ ಖರ್ಚುಗಳೆಲ್ಲ ಇನ್ಶೂರೆನ್ಸಲ್ಲಿ ಕವರ್ ಆಗಲ್ಲ. ವಾಹನ ಚಲಾಯಿಸ್ತಾ ಇದ್ದ ವ್ಯಕ್ತಿ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದರೆ, ಮದ್ಯಪಾನ ಮಾಡಿದ್ರು ಅಂದರೆ ಅವಾಗಲೂ ಕವರ್ ಆಗಲ್ಲ, ನಿಮ್ಮ ಹಣೆ ಬರ ಅಂತ ಹೇಳ್ತಾರೆ. ನೀವು ಶೋರೂಮ್ ಬಿಟ್ಟು ಹೊರಗೆ ಸರ್ವಿಸ್ ಮಾಡಿಸಿ ಅದರಿಂದ ವಾಹನದ ಒರಿಜಿನಲ್ ಪಾರ್ಟ್ಗಳಿಗೆ ಸಮಸ್ಯೆ ಆಗಿದ್ರೆ, ಅದರಿಂದ ಇಂಜಿನ್ ಆಯಿಲ್ ಲೀಕೇಜ್ ಸಮಸ್ಯೆ ಬಂದಿದ್ರೆ, ಅದರಿಂದ ವಾಹನದ ವಾರಂಟಿ ಅಥವಾ ಗ್ಯಾರಂಟಿ ಕ್ಯಾನ್ಸಲ್ ಆಗಿದ್ರೆ, ಆಗಲೂ ಕೂಡ ಇನ್ಶೂರೆನ್ಸ್ಗೆ ಪ್ರಾಬ್ಲಮ್ಸ್ ಆಗುತ್ತೆ. ಮೋಟಾರ್ ಇನ್ಶೂರೆನ್ಸ್ ಮಾಡಿಸೋದು ಹೇಗೆ? ಸ್ನೇಹಿತರೆ, ನೀವು ಹೊಸ ವಾಹನ ಖರೀದಿ ಮಾಡ್ತಾ ಇದ್ದೀರಾ ಅಂದರೆ, ನೀವು ಬೇಡ ಅಂದರೂ ಕೂಡ ಶೋರೂಮ್ನಿಂದಲೇ ನಿಮಗೆ ಇನ್ಶೂರೆನ್ಸ್ ಗಂಟು ಹಾಕಿನೇ ಕಳಿಸ್ತಾರೆ, ತಗೊಳ್ಳೇಬೇಕು, ಅದು ರೂಲ್, ಅದು ಗಾಡಿನೇ ಕೊಡಲ್ಲ. ಇಲ್ಲ ಅಂದರೆ ಈ ವೇಳೆ ನಿಮಗೆ ಸಿಗ್ತಿರೋದು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸಾ ಅನ್ನೋದನ್ನಷ್ಟೇ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಬಟ್ ನೀವು ಈಗಾಗಲೇ ಇರೋ ವಾಹನಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದರೆ ಕೆಲ ಡಾಕ್ಯುಮೆಂಟ್ಸ್ ಕೊಡಬೇಕಾಗತ್ತೆ. ನಿಮ್ಮ ID ಪ್ರೂಫ್, ಅಡ್ರೆಸ್ ಪ್ರೂಫ್, ವಾಹನದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಅಥವಾ RTO ಡಾಕ್ಯುಮೆಂಟ್ಸ್, ವಾಹನದ ಇನ್ವಾಯ್ಸ್ ಅಥವಾ ಬಿಲ್, ಇದರಿಂದ ನಿಮ್ಮ ವಾಹನದ ಮಾಡೆಲ್, ಕುಲಗೋತ್ರ ಎಲ್ಲ ಗೊತ್ತಾಗುತ್ತೆ. ಸ್ನೇಹಿತರೆ, ವಾಹನಗಳ ಇನ್ಶೂರೆನ್ಸ್ ರಿನ್ಯೂವಲ್ ಇದೆಯಲ್ಲ, ನೀವೇ ಆನ್ಲೈನಲ್ಲಿ ಮಾಡಿಸೋದು ಸೂಕ್ತ. ಯಾಕಂದರೆ ಇಲ್ಲಿ ಶೋರೂಮ್ನವ್ರು ಫೋನ್ ಮಾಡಿಬಿಟ್ಟು ರಿನ್ಯೂವಲ್ ಮಾಡೋಣ ಬನ್ನಿ ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಶೋರೂಮ್ನವರಿಗೆ ಅದರಿಂದ ಎಕ್ಸ್ಟ್ರಾ ಕಮಿಷನ್ಸ್ ಇರುತ್ತೆ. ಹಾಗಾಗಿ ನೀವೇ ಆನ್ಲೈನಲ್ಲಿ ಆರಾಮಾಗಿ ಮಾಡಿಸ್ಕೋಬಹುದು. ಜೊತೆಗೆ ಆನ್ಲೈನಲ್ಲಿ ಮಾಡಿಸೋದ್ರಿಂದ ನಿಮಗೆ ಬೇಕಾದ ಎಕ್ಸ್ಟ್ರಾ ಫೀಚರ್ಸನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಿಮಗೆ ಬೇಕಾದ ಪ್ಯಾಕೇಜನ್ನು ಬೇಕಾದ ಅವಧಿಗೆ ಯಾವುದೇ ಕಮಿಷನ್ ಕೊಡದೆ ಆನ್ಲೈನಲ್ಲಿ ಡಿಸ್ಕೌಂಟನ್ನು ಕೂಡ ಕೊಡ್ತಾರೆ. ಅದೆಲ್ಲವನ್ನು ಬಳಸ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ನಾವು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ನಿಮಗೆ ಬೇಕಾದ ಇನ್ಶೂರೆನ್ಸ್ ಪ್ಲಾನನ್ನು ಬೇಕಾದ ಕವರೇಜ್ಗೆ ಬೇಕಾದ ಎಕ್ಸ್ಟ್ರಾ ಆ್ಯಡೆಡ್ ಫೀಚರ್ಗಳೊಂದಿಗೆ ಪರ್ಚೇಸ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಟಾಪ್ ಕಾಮೆಂಟಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ನಿಮ್ಮ ಇನ್ಶೂರೆನ್ಸ್ನಲ್ಲಿ ಏನೇನಿರಬೇಕು? ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ರೀತಿ ವೆಹಿಕಲ್ ಇನ್ಶೂರೆನ್ಸ್ನಲ್ಲೂ ಕೂಡ ಹಲವು ಉಪಯುಕ್ತ ಫೀಚರ್ಗಳಿವೆ. ಅದರಲ್ಲಿ ಮುಖ್ಯವಾಗಿ ಯಾವ ಫೀಚರ್ ಇದ್ರೆ ಒಳ್ಳೆಯದು ಅಂದರೆ ಝೀರೋ ಡಿಪ್ರಿಸಿಯೇಷನ್ ಕವರ್. ಸ್ನೇಹಿತರೆ, ಹೆಚ್ಚಿನ ಮೋಟಾರ್ ಇನ್ಶೂರೆನ್ಸ್ ಪ್ಲಾನ್ಗಳಲ್ಲಿ ಡಿಪ್ರಿಸಿಯೇಷನ್ ಕವರ್ ಇರುತ್ತೆ. ಇದೇನಂದ್ರೆ ಅಪಘಾತದಿಂದಲೋ ಅಥವಾ ಇನ್ಯಾವುದೋ ಕಾರಣಕ್ಕೂ ಬಂದ ಖರ್ಚಿನಲ್ಲಿ ಒಂದಷ್ಟು ಹಣವನ್ನು ನಾವು ನಮ್ಮ ಕೈಯಿಂದ ಕೊಡೋದು. ಫಾರ್ ಎಕ್ಸಾಂಪಲ್, ವಾಹನಕ್ಕೆ ಡ್ಯಾಮೇಜ್ ಆಗಿ 50,000 ರೂಪಾಯಿ ಖರ್ಚು ಮಾಡಬೇಕಾಗಿ ಬಂದ್ರೆ ಅದರಲ್ಲಿ 10,000 ರೂಪಾಯಿಯನ್ನ ನಿಮ್ಮ ಜೇಬಿನಿಂದ ಕಟ್ಟಬೇಕಾಗತ್ತೆ. ಇದನ್ನ ತಪ್ಪಿಸೋಕೆ ಝೀರೋ ಡಿಪ್ರಿಸಿಯೇಷನ್ ಕವರ್ ಇರೋ ಪ್ಲಾನ್ ತಗೊಂಡ್ರೆ ಒಳ್ಳೆಯದು. ಇದರ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರ್ಬೋದು, ಬಟ್ ಖರ್ಚು ಬಂದಾಗ ಕಂಪನಿ ಪಾಲೆಷ್ಟು, ನಿಮ್ಮ ಪಾಲೆಷ್ಟು ಅಂತ ಲೆಕ್ಕ ಹಾಕೋ ಕಷ್ಟ ತಪ್ಪತ್ತೆ. ಕಂಪ್ಲೀಟ್ ಹಣವನ್ನ ಇನ್ಶೂರೆನ್ಸ್ ಕಂಪನಿ ಪೇ ಮಾಡುತ್ತೆ. ನಂಬರ್ 2, ಎಂಜಿನ್ ಪ್ರೊಟೆಕ್ಷನ್. ಸಾಮಾನ್ಯವಾಗಿ ಹೆಚ್ಚಿನ ಪಾಲಿಸಿಗಳಲ್ಲಿ ಎಂಜಿನ್ ಪ್ರೊಟೆಕ್ಷನ್ ಕವರ್ ಆಗಲ್ಲ. ಆದರೆ ಎಂಜಿನ್ ವಾಹನದ ಇಂಪಾರ್ಟೆಂಟ್ ಪಾರ್ಟ್. ಎಂತ ಶೈನಿ ಗಾಡಿ ಇದ್ರೇನು ಅದನ್ನ ದೂಡುವ ಇಂಜಿನ್ನೇ ಸರಿ ಇಲ್ಲ ಅಂತ ಹೇಳಿದ್ರೆ, ಹೀಗಾಗಿ ಈ ಆಪ್ಷನ್ ಇರೋ ಪ್ಲಾನ್ ತಗೊಳ್ಳೋದು ಉತ್ತಮ. ನೆಕ್ಸ್ಟ್, ನೋ ಕ್ಲೇಮ್ ಬೋನಸ್. ಈ ಆಪ್ಷನ್ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನೀವು ನೋಡಿರ್ತೀರಾ. ವಾಹನಗಳ ಕೇಸ್ನಲ್ಲಿ ಅವುಗಳ ಹೆಲ್ತ್ಗಾಗಿ ಪಾಲಿಸಿ ನೀವು ಮಾಡಿಸೋದ್ರಿಂದ ವಾಹನಗಳದ್ದು ಕೂಡ ಅದೇ ರೀತಿ ಆಗಿರೋದ್ರಿಂದ ಇಲ್ಲೂ ಆಪ್ಷನ್ ಇದೆ. ಅಂದರೆ ನೀವು ಅವಧಿ ಮುಗಿಯೋವರೆಗೂ, ಅಂದರೆ ಬೇಸಿಕಲಿ 1 ವರ್ಷ ಕ್ಲೇಮೇ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ನೀವು ರಿನ್ಯೂವಲ್ ಮಾಡಿಸುವಾಗ ನಿಮ್ಮ ಪ್ರೀಮಿಯಂ ಕಮ್ಮಿ ಆಗಬೇಕು. ಹೆಚ್ಚಂದರೆ 50% ನಿಮಗೆ ಪ್ರೀಮಿಯಂ ಡಿಸ್ಕೌಂಟ್ ಸಿಗೋ ಸಾಧ್ಯತೆ ಇರುತ್ತೆ. ಇನ್ಶೂರೆನ್ಸ್ ಕ್ಲೇಮ್ ಮಾಡೋದು ಹೇಗೆ? ಇದು ಬಹಳ ಮುಖ್ಯ. ಮೋಟಾರ್ ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕೆ 6 ಸ್ಟೆಪ್ಸ್ ಇವೆ. ಒಂದು, ನಿಮಗೆ ಪಾಲಿಸಿ ಕ್ಲೇಮ್ ಮಾಡೋ ಸಂದರ್ಭ ಬಂದ ತಕ್ಷಣ ನಿಮ್ಮ ಪಾಲಿಸಿ ಇರೋ ಕಂಪನಿಗೆ ಮಾಹಿತಿ ಕೊಡಬೇಕು. ನಿಮ್ಮ ವಾಹನದ ಡ್ಯಾಮೇಜ್ ಬಗ್ಗೆ ಹೇಳಬೇಕು. ಯಾವುದನ್ನು ಯಾವುದೇ ಕಾರಣಕ್ಕೂ ಮರೆಮಾಚಬಾರದು. ಕಂಪನಿಗೆ ಇನ್ಶೂರೆನ್ಸ್ ಕ್ಲೇಮ್ ಫಾರ್ಮ್ ಸಬ್ಮಿಟ್ ಮಾಡಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. FIR ಫೈಲ್ ಮಾಡಬೇಕು. ಆಕ್ಸಿಡೆಂಟ್ ಆದರೆ ಕಂಪ್ಲೇಂಟ್ ಆಗೇ ಆಗುತ್ತೆ. ಆದರೆ ವಾಹನ ಕಳವಾಗೋದು ಅಂದರೆ ನೀವಾಗೆ ಹೋಗಿ ದೂರು ಕೊಡಬೇಕು. ಕದ್ದಿರೋ ಕಳ್ಳ ದೂರು ಕೊಟ್ಟು ನಿಮಗೆ ಹೆಲ್ಪ್ ಮಾಡಲ್ಲ. ನೆಕ್ಸ್ಟ್, ಆಕ್ಸಿಡೆಂಟ್ ಅಥವಾ ಇನ್ಯಾವುದೋ ಘಟನೆ ನಡೆದ ಸ್ಥಳದಲ್ಲಿ ಡ್ಯಾಮೇಜ್ ಆಗಿರೋ ವಾಹನದ ಫೋಟೋಗಳನ್ನು ತಗೋಬೇಕು. ಪ್ರೂಫ್ಗಾಗಿ ಎಷ್ಟಾಗುತ್ತೆ ಅಷ್ಟು ಫೋಟೋಗಳನ್ನು, ವಿಡಿಯೋಗಳನ್ನು ಮಾಡಿಟ್ಕೋಬೇಕು. ಇಲ್ಲ ಆಗಿದ್ದು ಇಂಥ ಟೈಮ್ನಲ್ಲಿ ಆಗಿದ್ದು ಅಂತ. ನೀವು ಸುಮ್ಮನೆ ರಿವರ್ಸ್ ತೆಗಿಬೇಕಾದ್ರೆ ಯಾವುದಕ್ಕ ದಡಾರಂತ ಗುದ್ದಿ ಜಖಂ ಮಾಡ್ಕೊಂಡು ಹೋಗಿ ಆಮೇಲೆ ಇದು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ಎಲ್ಲಾಯಿತು, ಯಾವ ಟೈಮ್ನಲ್ಲಿ ಆಯಿತು, ಕಂಪ್ಲೇಂಟ್ ಕೊಟ್ರಾ ಅಂತ ಕೇಳ್ತಾರೆ. ನೀವು ನಿಮ್ಮ ಪಾರ್ಕಿಂಗಲ್ಲಿ ರಿವರ್ಸ್ ಗುದ್ದಿ ಡ್ಯಾಮೇಜ್ ಮಾಡಿಕೊಂಡ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೂ ನಿಮಗೂ ಧೈರ್ಯ ಇರೋದಿಲ್ಲ ಅಲ್ವಾ? ಆದರೆ ರೋಡಲ್ಲಿ ರಿಯಲ್ ಸೀನ್ನಲ್ಲಿ ಟ್ರಾಫಿಕ್ನಲ್ಲಿ ಯಾರೋ ಬಂದು ತಾಕ್ಸಿ ಹೋಗಿದ್ರೆ ಆ ಟೈಮ್ನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ತಾಕ್ಸ್ದವನ್ನ ಹಿಡ್ಕೊಂಬಂದು ವಾಪಸ್ ಅವನ ಹತ್ರ ವಸೂಲಿ ಮಾಡೋಕ್ಕಾಗತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ನಿಮಗೆ ಇನ್ಶೂರೆನ್ಸ್ ಸಿಗಬೇಕು ಅಂದರೆ ಗಾಡಿ ನಿಲ್ಲಿಸಿ ಕೆಳಗಿಳಿದು ಫೋಟೋ ತೆಗೀರಿ, ವಿಡಿಯೋ ಮಾಡಿ, ಸುತ್ತಮುತ್ತಲ ಪರಿಸ್ಥಿತಿದು ಕೂಡ ವಿಡಿಯೋ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಡಿಕ್ಕಿ ಹೊಡೆದು ಹೋಗ್ತಿರೋದು ಗಾಡಿದು ಕೂಡ ಫೋಟೋ ತಗೊಳ್ಳಿ ಸಾಧ್ಯ ಆದರೆ. ಬಟ್ ಗಾಡಿ ನಿಲ್ಲಿಸ್ಬಿಟ್ಟು ಅಪಘಾತ ಆದ ತಕ್ಷಣ ಅದೇ ಕಂಡೀಷನಲ್ಲಿ ಅದೇ ಲೊಕೇಶನ್ನಲ್ಲಿ ಸುತ್ತಲೂ ಕವರ್ ಆಗೋ ರೀತಿ ಫೋಟೋ ತಗೊಂಡಿಟ್ಕೊಂಡಿರಿ. ಆಮೇಲೆ ಕಂಪ್ಲೇಂಟ್ ಕೊಡಿ.
ಅದರ ಪರಿಣಾಮ ಕಂಪ್ಲೇಂಟ್ ಕಾಪಿ ಇಟ್ಕೊಂಡು ನೀವು ಇನ್ಶೂರೆನ್ಸ್ ಕ್ಲೇಮ್ ಮಾಡೋಕೆ ಹೋದಾಗ ಈಸಿಯಾಗಿ ಕ್ಲೇಮ್ ಆಗಿಬಿಡುತ್ತೆ. ನಂಬರ್ 4, ಇನ್ಶೂರೆನ್ಸ್ ಕಂಪನಿ ಕೇಳಿದ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು. ಸಾಮಾನ್ಯವಾಗಿ ಕೇಸ್ನ FIR ಕಾಪಿ, ಇನ್ಶೂರೆನ್ಸ್ ಪಾಲಿಸಿ ಕಾಪಿ, ಗಾಡಿ ಓನರ್ ಲೈಸೆನ್ಸ್ ಕಾಪಿ, RC ಕಾಪಿ ಕೊಡಬೇಕಾಗುತ್ತೆ. ಇಲ್ಲಿ ನೀವು ನೆನಪಿಡಬೇಕಾಗಿರೋ ಪ್ರಮುಖ ವಿಚಾರ ಏನು ಅಂದ್ರೆ, ನಿಮ್ಮ ಇನ್ಶೂರೆನ್ಸ್ ಅವಧಿ ಮುಗಿಯೋಳಗೆ, ಲ್ಯಾಬ್ಸ್ ಆಗೋದ್ರ ಒಳಗೆ ಪ್ರೀಮಿಯಂ ಮತ್ತೆ ಕಟ್ಟೋದು, ರಿನ್ಯೂವಲ್ ಮಾಡಿಸೋದು. ಯಾಕಂದ್ರೆ ಲ್ಯಾಬ್ಸ್ ಆದ್ರೆ ಮತ್ತೆ ರಿನ್ಯೂವಲ್ ಮಾಡಿಸೋಕೆ ಹೆಚ್ಚಿನ ಪ್ರೀಮಿಯಂ ಕಟ್ಟಬೇಕು. ತುಂಬಾ ಡಿಲೇ ಆದ್ರೆ ನಿಮ್ಮ ರಿನ್ಯೂವಲ್ ರಿಕ್ವೆಸ್ಟ್ ರಿಜೆಕ್ಟ್ ಆಗಿ ಪಾಲಿಸಿನ ಲ್ಯಾಬ್ಸ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ದಂಡ ಕಟ್ಟೋ ಸಂದರ್ಭ ಬಂದರೂ ಬರ್ಬೋದು. ಸೊ ಪಾಲಿಸಿ ಅವಧಿ ಮುಗಿಯೋಕೆ ಮುಂಚೆ ರಿನ್ಯೂವಲ್ ಮಾಡಿಸೋದು ಉತ್ತಮ. ಅಲ್ಲದೆ ಈಗಿನ ಕೆಲ ಪ್ಲಾನ್ಗಳಲ್ಲಿ ನಿಮಗೆ 24 ಗಂಟೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಸಿಗುತ್ತೆ. ಅಂದ್ರೆ ಆನ್ ರೋಡ್ನಲ್ಲಿ ಪೆಟ್ರೋಲ್ ಖಾಲಿ ಆಗೋದು, ಪಂಚರ್ ಆಗೋದೆಲ್ಲ ಆದರೆ ಎಮರ್ಜೆನ್ಸಿ ಸರ್ವಿಸಸ್ ಇರುತ್ತೆ, ಟೋಯಿಂಗ್ ಸರ್ವಿಸಸ್ ಇರುತ್ತೆ. ನಿಮ್ಮ ಕಾರ್ ಕೀ ಕಳುವಾದರೆ ಕೀ ಹಾಗೂ ಲಾಕ್ಗಳ ರಿಪ್ಲೇಸ್ಮೆಂಟ್ ಚಾರ್ಜ್ ಮೇಲೆ ಕವರ್ ಸೇರಿ ಹಲವು ಫೀಚರ್ಗಳೆಲ್ಲ ಬಂದಿದ್ದಾವೆ. ಈಗ ಇದೆಲ್ಲ ನೋಡಿಕೊಂಡೇ ಪಾಲಿಸಿ ತಗೋಬಹುದು. ಸೊ ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮಗೆ ಬೇಕಾದ ಫೀಚರ್ ಇರೋ ಇನ್ಶೂರೆನ್ಸನ್ನು ನೀವು 2 ನಿಮಿಷದಲ್ಲಿ ಪಾಲಿಸಿ ಮಾಡ್ಕೋಬಹುದು. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.